ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಸಮ್ಮರ್ ಹಾಲಿಡೇಸಲ್ಲಿ ಊರಿಗೆ ಬಂದಿದ್ವು ಕರ್ನಾಟಕಕ್ಕೆ. ಆವಾಗ ನಾವು ಅದಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ದು. ಒಂದು 3-4 ವರ್ಷದಿಂದನೇ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾ ಇದ್ದು. ಆದರೆ ಹೋಗೋಕೆ ಆಗ್ತಾ ಇರಲಿಲ್ಲ. ಫೈನಲಿ ಈ ವರ್ಷ ನಾವು 1 ತಿಂಗಳು 2 ತಿಂಗಳು ಮುಂಚೆನೇ ಟಿಕೆಟ್ನ ಬುಕ್ ಮಾಡಿ ನಾವು ಮಂತ್ರಾಲಯಕ್ಕೆ ಹೊರಟ್ವಿ. ಮಂತ್ರಾಲಯಕ್ಕೆ ನಾವು ಶ್ರವಣಬೆಳಗೊಳದಿಂದ ಟಿಕೆಟ್ನ ಬುಕ್ ಮಾಡಿದ್ವಿ. ಅಲ್ಲೇ ಕಿಕ್ಕೇರಿ, ಚನ್ನರಾಯಪಟ್ಟಣ ಹಾಗೇನೆ KRಪೇಟೆ ಸುತ್ತಮುತ್ತ ಇರೋರು ಒಂದು ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊತೀನಿ. ಮಂತ್ರಾಲಯಕ್ಕೆ ಹೋಗೋಕ್ಕೆ ನಾವು ಶ್ರವಣಬೆಳಗೊಳದಿಂದನೇ ನಮಗೆ ಡೈರೆಕ್ಟ್ ಟ್ರೈನ್ ಸಿಗುತ್ತೆ. ಅಲ್ಲಿಂದನೇ ನೀವು ಹೋಗ್ಬೋದು. ಬೆಂಗ್ಳೂರಿಗೆ ಹೋಗಿ ಅಲ್ಲಿಂದ ಬೆಂಗಳೂರಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಅಲ್ಲಿಂದ ಹೋಗೋ ಅವಶ್ಯಕತೆ ಏನಿರಲ್ಲ. ಇಲ್ಲಿಂದನೇ ನಾವು ಹೋಗ್ಬೋದು. 4:30ಗೇನೋ ಟ್ರೈನ್ ಬರುತ್ತೆ. ಡೈರೆಕ್ಟು ಮಂತ್ರಾಲಯಕ್ಕೆ ಹೋಗ್ಬೋದು. ಡೈರೆಕ್ಟ್ ಮಂತ್ರಾಲಯಕ್ಕೆ ಮಾರ್ನಿಂಗ್ 3:30ಗೆ ನಾವು ಹೋಗಿ ರೀಚ್ ಆಗ್ತೀವಿ. ನಾವು ಅಲ್ಲಿ ಹೋಗಿ 3:30ಗೆ ರೀಚ್ ಆದ್ವಿ ಮಾರ್ನಿಂಗ್. ಯಾವತ್ತಂದರೆ ಅಕ್ಷಯ ತೃತೀಯ ದಿನ ಹೋಗಿ ರೀಚ್ ಆದ್ವಿ. ಅಲ್ಲಿ ಹೋಗಿ ಅಲ್ಲಿ ಆಟೋ ಹಿಡ್ಕೊಂಡು ಆಟೋದಿಂದ ನಮ್ಮನ್ನ ಅಲ್ಲಿ ದೇವಸ್ಥಾನದ ಹತ್ರ ಬಿಟ್ಟರು. ಅಲ್ಲಿ ಬಿಟ್ಟ ಮೇಲೆ ನಾವು ಅಲ್ಲಿ ಮಠದ ಟ್ರಸ್ಟ್ ಅವ್ರದ್ದೇ ಇದು ರೂಮ್ ಇತ್ತು, ಬುಕ್ ಮಾಡ್ಕೊಂಡ್ವಿ. ಇದು ಒಂದು ರೂಮ್ಗೆ 1,000 ರೂಪಾಯಿ ತೊಗೊಂಡ್ರು. 1,000. ಆದರೆ ಬರುವಾಗ ರಿಟರ್ನ್ 500 ಕೊಡ್ತಾರೆ. ಇದು ಬಂದು ರೂಮು ತುಂಬ ಚೆನ್ನಾಗಿತ್ತು. ಆದರೆ ಬಿಸಿನೀರು ಮಾತ್ರ ಬರ್ತಾ ಇರಲಿಲ್ಲ. ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವೇನು 1 ಡೇ ಮಾತ್ರ ಇದ್ದಿದ್ದು, ನೈಟ್ ಏನು ಇರೋಕ್ಕೆ ಹೋಗಲಿಲ್ಲ. ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಮುಡಿ ಎಲ್ಲ ಕೊಡ್ಸ್ಕೊಂಡು ಬಂದು ನಂತರ ನಾವು ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾಯಿದ್ವಿ. ರಶ್ ಏನೂ ಇರಲಿಲ್ಲ. ನಾವು ಹೋದಾಗ ಬೆಳಗ್ಗೆ ಬೇಗ ಹೋಗಿದ್ವಲ್ಲ, ರಶ್ ಇರಲಿಲ್ಲ. ನೈಟು ತುಂಬಾ ರಶ್ ಆಗಿಬಿಟ್ಟಿತ್ತು. ಯಾಕಂದರೆ ಅಕ್ಷಯ ತೃತೀಯ ಇದ್ದಿದ್ದರಿಂದ ಅವತ್ತು 10ನೇ ತಾರೀಕು ತುಂಬಾ ರಶ್ ಆಗಿಬಿಟ್ಟಿತ್ತು. ನಾವಂತೂ ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಕೊನೆಗೂ ರಾಯರು ನಮ್ಮನ್ನ ಕರೆಸ್ಕೊಂಡ್ರು. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ. ನಾನು, ನಮ್ಮಮ್ಮ ಮತ್ತು ನನ್ನ ತಂಗಿ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಅವರೆಲ್ಲ ಹೋಗಿದ್ವಿ. ರಾಯರ ದರ್ಶನ ಮಾಡಿ ನಮಗೊಂಥರ ಮನಸ್ಸಿಗೆ ನೆಮ್ಮದಿ ಆಯಿತು. ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಅಲ್ಲಿ ಟ್ರೈನಲ್ಲೆಲ್ಲ. ಟ್ರಾವೆಲಿಂಗು ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ತುಂಬಾ ಖುಷಿ ಅನಿಸ್ತು. ನಾವು ಯಾವುದೇ ರೂಮ್ನ ಬುಕ್ ಮಾಡ್ಕೊಂಡು ಹೋಗಿರಲಿಲ್ಲ. ನಮಗೆ ರೂಮ್ ಸಿಗೋದು ತುಂಬ ಕಷ್ಟ ಆಗಿಬಿಡ್ತು. ಫೈನಲಿ ನಮಗೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಹಾಗಾಗಿ ಯಾವುದೋ ಒಂದು ಯೂಟ್ಯೂಬ್ ನೋಡಿದೆ. ಅವರು ಮಠದವ್ರದ್ದೇ ಟ್ರಸ್ಟ್ ಅವ್ರದ್ದೇ ರೂಮ್ ಸಿಗುತ್ತೆ. ಅಲ್ಲಿ ಎಂಟ್ರಿ ಆಗ್ತಿದ್ದಾನೆ ರೈಟ್ ಸೈಡಲ್ಲಿ ಒಂದು ಇದಿದೆ. ಅಲ್ಲಿ ಟ್ರಸ್ಟ್ ಇದೆ. ಮಠದವ್ರದ್ದೇ ಇದು ರೂಮ್ಗಳು ಸಿಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ವಿಚಾರಿಸಿದ್ದಕ್ಕೆ ಅವರು ಇದೆ, ಆದರೆ ಇಷ್ಟು ಲಿಮಿಟೆಡ್ ಪೀಪಲ್ ಇರಬೇಕಂತ ಹೇಳಿದ್ರು. ಆವಾಗ ಆಯಿತು ಅಂತ ನಾವು 2 ರೂಮ್ನ ಮಾಡ್ಕೊಂಡಿದ್ವಿ. ಅಲ್ಲಿ ಇದ್ದು 1000 ರೂಪೀಸ್ನ ತೊಗೊಂಡ್ರು. ಮತ್ತು ಆಧಾರ್ ಕಾರ್ಡು ಎಲ್ಲ ಪ್ರೂಫ್ಗೆ ತೊಗೊಂಡು ನೆಕ್ಸ್ಟು ನಮಗೆ ಇದು ಮಾಡಿದ್ರು, ರೂಮ್ನ ಕೊಟ್ಟರು. ಅಲ್ಲಿ ನಾವೆಲ್ಲ ಸ್ನಾನ ಎಲ್ಲ ಮಾಡಿ ಮತ್ತು ನಾವು ದರ್ಶನಕ್ಕೆ ಹೋದ್ವು. ನೋಡಿ ನಮ್ಮ ಮಕ್ಕಳು ಹಸುನ ಮುಟ್ಟಿ ಆಶೀರ್ವಾದ ತಗೊಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಮಂಚಾಲಮ್ಮನ ದೇವಸ್ಥಾನ ಇದೆಯಲ್ವ, ಅಲ್ಲಿ ಹೋಗಿ ಮೊದಲು ನಮಸ್ಕಾರ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಒಳಗಡೆ ಹೋದ್ವಿ. ಇದು ನಮ್ಮಮ್ಮ, ಇವರು ಅಲ್ಲಿ ಹೆಜ್ಜೆ ನಮಸ್ಕಾರನ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಅಷ್ಟೇನು ಜನ ಇರಲಿಲ್ಲ. ಇದ್ದರೂ ಅಷ್ಟೇನು ಇರಲಿಲ್ಲ, ರಶ್ ಏನೂ ಇರಲಿಲ್ಲ. ಅಷ್ಟು ಆರಾಮಾಗಿ ದರ್ಶನ ಚೆನ್ನಾಗಾಯಿತು. ನಮಗಂತೂ ತುಂಬ ಖುಷಿ ಆಯಿತು. ಅವತ್ತು ಅಕ್ಷಯ ತೃತೀಯ ಆದಿದ್ದರಿಂದ ವಿಶೇಷ ಪೂಜೆ ಕೂಡ ನಡೀತಾ ಇತ್ತು. ಗಂಧ ಲೇಪನ ಮಾಡ್ತಾಯಿದ್ರು ರಾಯರಿಗೆ. ನೋಡಿ, ಗಂಧ ತೊಗೊಂಡು ಹೋಗ್ತಾ ಇದ್ದಾರೆ.
ನಾವಂತೂ ಒಳ್ಳೆ ದಿನಾನೇ ಹೋಗಿದ್ದು. ನಮಗಂತೂ ತುಂಬಾ ಖುಷಿ ಅನಿಸ್ತು, ನೆಮ್ಮದಿ ಅನಿಸ್ತು ರಾಯರ ದರ್ಶನ ಮಾಡಿ. ಈ ಪ್ಲೇಟಲ್ಲಿ ತೊಗೊಂಡು ಹೋಗ್ತಾ ಇದ್ರಲ್ಲ, ಇದರಲ್ಲೆಲ್ಲ ಇದು ಶ್ರೀಗಂಧ. ಆಮೇಲೆ ನೋಡಿ ಎಷ್ಟು ರಶ್ ಆಗಿಬಿಡ್ತು ಅಂತ. ಆಮೇಲೆ ಅಲ್ಲಿ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ಬಿಸಿಲು ಇದ್ದದ್ರಿಂದ ಅಲ್ಲಿ ಕಾಲಿಡೋಕ್ಕೂ ಕೂಡ ನಮಗೆ ಆಗ್ತಾಯಿರಲಿಲ್ಲ. ಮತ್ತು ನೀರು 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 ಕುಡ್ದು ಸಾಕಾಗಿ ಹೋಗ್ಬಿಟ್ಟಿತ್ತು. ತುಂಬಾ ಸಿಕ್ಕಾಪಟ್ಟೆ ಬಿಸಿಲು, ಕೂತ್ಕೊಳ್ಳೋಕೆ ಕೂಡ ಆಗ್ತಾಯಿರಲಿಲ್ಲ. ತುಂಬಾ ಸುಸ್ತು, ಮಕ್ಕಳು ಎಲ್ಲ ಅಳ್ತಾಯಿದ್ರು. ಅದರಿಂದ ನಾವು ಜಾಸ್ತಿ ಎಲ್ಲೂ ಹೋಗಲಿಲ್ಲ. ಸಿರ್ಫ್ ಇಲ್ಲಿ ಪಂಚಮುಖಿ ಗಣಪತಿ ಆಂಜನೇಯ ದೇವಸ್ಥಾನನ ನೋಡಿಕೊಂಡು ನಾವು ನಾವು ಮಂತ್ರಾಲಯಕ್ಕೆ ರಿಟರ್ನ್ ಬಂದ್ಬಿಟ್ವಿ ರೂಮ್ಗೆ. ಇಲ್ಲೆಲ್ಲ ಒಳಗಡೆ ಕ್ಯಾಮ್ರಾ ಅಲೌಡ್ ಇರಲಿಲ್ಲ, ಅದರಿಂದ ನಾನು ಯಾವುದು ವಿಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿ. ಇದು ನೈಟು ರಥನ ಎಳಿತಾ ಇರೋದು. ಈ ಕಿಕ್ಕೇರಿ, ಕೇರ್ಪೇಟೆ, ಚಂದ್ರಾಯಪಟ್ಟಣ ಈ ಕಡೆ ಸುತ್ತಮುತ್ತ ಇರೋರಿಗೆ ಇಲ್ಲಿ ನಾವು ಶ್ರವಣಬೆಳಗೊಳದಿಂದನೇ ಮಂತ್ರಾಲಯಕ್ಕೆ ಬರ್ಬೋದು. ಡೈರೆಕ್ಟ್ ಟ್ರೈನ್ ಇರುತ್ತೆ ಮತ್ತು ತತ್ಕಾಲಲ್ಲೂ ಟಿಕೆಟ್ ಸಿಗುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಫ್ರೆಂಡ್ಸ್, ಸಖತ್ತು ಬಿಸಿಲು. ಇಲ್ಲಿಂದು ಊಟ ತುಂಬಾ ಚೆನ್ನಾಗಿತ್ತು. ಪ್ರಸಾದ ಸಿಕ್ತು, ತುಂಬಾ ಚೆನ್ನಾಗಿತ್ತು. ತಿಂದ್ವಿ. ಮತ್ತು ನಾವು ಇಲ್ಲೆಲ್ಲ ನೋಡಿಕೊಂಡು ಮತ್ತು ರೂಮ್ಗೆ ಹೋಗಿ ನಮ್ಮದು ಲಗೇಜ್ ಎಲ್ಲ ಎತ್ಕೊಂಡು ನಾವು ರೈಲ್ವೆ ಸ್ಟೇಷನ್ ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ಆಟೋಗೆ ಪರ್ ಪರ್ಸನ್ 50 ರೂಪೀಸ್ ಏನೋ ತಗೊಂಡ್ರು. ಕೊಟ್ಬಿಟ್ಟು ನಾವು ರೈಲ್ವೆ ಸ್ಟೇಷನ್ ಹತ್ರ ಹೊರಟ್ವಿ. ಆವತ್ತು ಯಾರೋ ಒಬ್ಬರು ರಂಗೋಲಿಯಲ್ಲಿ ರಾಯರನ್ನ ಬಿಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಇದು ಬಂದು ನೈಟ್ ವ್ಯೂ ಮಂತ್ರಾಲಯದ್ದು. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು, ಅಷ್ಟು ಅದ್ಭುತವಾಗಿತ್ತು ಅಲ್ಲಿ ನೈಟ್ ವ್ಯೂ. ಅಲ್ಲಿಂದ ನಾವು ಒಂದು 11:45ಗೇನೋ ಟ್ರೈನ್ ಇತ್ತು. ಅಲ್ಲಿಂದ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ.